ಇವತ್ತು 16ನೇ ತಾರೀಕು, ಅದು ಜುಲೈ 1ರಂದು ಕರ್ನಾಟಕದಲ್ಲಿ ಈ ಪತ್ರಿಕಾ ದಿನಾಚರಣೆಯನ್ನು ಆಚರಣೆಯನ್ನು ಮಾಡ್ತೇವೆ. ಅದು ಯಾಕೆ ಅನ್ನೋದನ್ನು ಅವರು ಹೇಳಿದರು. ಇಲ್ಲಿ ಉದ್ದೇಶ, ನಮ್ಮ ಮಹಾವಿದ್ಯಾಲಯದಲ್ಲಿ ಈ ಪತ್ರಿಕೋದ್ಯಮ ವಿಭಾಗ ಇರೋದೇ ನಮ್ಮ ಮಹಾವಿದ್ಯಾಲಯಕ್ಕೆ ಒಂದು ಅತ್ಯಂತ ವಿಶೇಷ. ಯಾಕೆ ಅಂತಂದರೆ ಇವತ್ತಿನ ಕಾಲಮಾನ ಎಂಥದ್ದಿದೆ ಅಂತಂದರೆ, ಇವತ್ತು ಮಾಹಿತಿಗಳ ಒಂದು ಯುಗ ಇದೆ. ಇಸ್ ಏಜ್ ಆಫ್ ಟೆಕ್ನಾಲಜಿ, ಏಜ್ ಆಫ್ ಸೈನ್ಸ್, ಏಜ್ ಆಫ್ ಇನ್ಫಾರ್ಮೇಷನ್, ಇಟ್ ಈಸ್ ಏಜ್ ಆಫ್ ಯೂತ್ಸ್ ಆಲ್ಸೋ. ಈ ನಿಟ್ಟಿನಲ್ಲಿ ಇವತ್ತು ನಾವು ಬದುಕಬೇಕಾಗಿದ್ರೆ ಎಲ್ಲ ಅಡ್ವರ್ಟೈಸ್ಮೆಂಟ್ಗಳು ಇವತ್ತು ಈ ಜೀವನ ಪದ್ಧತಿ, ಈ ಶೈಲಿ ಹೋಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಮಹಾವಿದ್ಯಾಲಯಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ವಿಭಾಗ ಯಾವುದಪ್ಪ ಅಂತಂದರೆ ಅದು ಪತ್ರಿಕೋದ್ಯಮ ವಿಭಾಗ ಅಂತ ಹೇಳಿದರೆ ಇದು ತಪ್ಪಾಗಲ್ಲ. ಈ ಸಂದರ್ಭದಲ್ಲಿ ನಾವು ಈ ಪತ್ರಿಕೋದ್ಯಮ ವಿಭಾಗದಿಂದ ಇವತ್ತು ಮಹಾವಿದ್ಯಾಲಯದಲ್ಲಿ ಸಾಕಷ್ಟು ನಮಗೆ ಅನುಕೂಲ ಆಗ್ತಾ ಇದೆ. ಅದಕ್ಕೆ ನಾವು ವೈಯಕ್ತಿಕವಾಗಿ ಕೂಡ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ಇನ್ನು ವಿದ್ಯಾರ್ಥಿಗಳಿಗೆ ನಾನು ಕೆಲವೊಂದಿಷ್ಟು ವಿಚಾರಗಳನ್ನು ನಮಗೆ ಹೇಳ್ತೇನೆ. ಇವತ್ತು ಪಮ್ಮಾಜ್ ಅವರು ಹೇಳಿದರು, ಇವತ್ತು ನಾವು ಕಾನೂನು ಅರಿವು ಇರಬೇಕು ನಮಗೆ, ಅದರ ಜೊತೆಗೆ ಕೆಲವೊಂದಿಷ್ಟು ನೈತಿಕತೆಯ ಒಂದು ಮನೋಭಾವವನ್ನು ಕೂಡ ಹೊಂದಬೇಕು. ಇಥಿಕ್ಸ್ ಅಂತ ಕರೀತಾರೆ, ಪ್ರೊಫೆಷನಲ್ ಇಥಿಕ್ಸ್ ಅಂತ ಕರೀತಾರೆ. ಬರೀ ನಾವು ಪದವಿಯನ್ನು ಇಟ್ಕೊಂಡು ನಾವು ಓದಿದ್ರೆ ಅದು ಜೀವನವಲ್ಲ. ನಾನು ಭಾಳ ಸಲ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೇನೆ, ಸ್ಟೂಡೆಂಟ್ಸ್ ಆರ್ ಪಾಸಿಂಗ್ ಇನ್ ದ ಸರ್ಟಿಫಿಕೇಟ್ಸ್ ಬಟ್ ದೇ ಆರ್ ಫೇಲಿಂಗ್ ಇನ್ ದ ಲೈಫ್. ಹೌದಲ್ವಾ? ನಾವು ರ್ಯಾಂಕ್ ಸ್ಟೂಡೆಂಟ್ ಅದನ್ನಂತ ಅಂದ್ಕೊಂಡು ನಿಮ್ಮ ಮಾರ್ಕ್ಸ್ ಕಾರ್ಡ್ನ ಇಟ್ಕೊಂಡು ಹೊರಗಡೆ ಹೋದರೆ ಅದು ನಮ್ಮ ಬದುಕನ್ನು ಕಟ್ಟಿಕೊಡೋಕ್ಕಾಗಲ್ಲ. ನೀವು ಕೌಶಲ್ಯಗಳನ್ನು ಕಲಿಬೇಕಾಗತ್ತೆ, ಕೆಲವೊಂದಿಷ್ಟು ವಿಚಾರಗಳನ್ನು ನೀವು ಮನನ ಮಾಡಬೇಕು. ಆ ನಿಟ್ಟಿನಲ್ಲಿ ತಮಗೆ ಒಂದು 12 ವಿಷಯಗಳನ್ನು ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಮೊದಲಿಗೆ ನಾವು ಇವತ್ತು ಪತ್ರಿಕೆ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ನಾವು ಪತ್ರಿಕೆಗಳನ್ನು ಓದಬೇಕು. ಪ್ರಥಮವಾಗಿರ್ತಕ್ಕಂಥದ್ದು ನೀವೇನು ಮಾಡಬೇಕು, ಎಲ್ಲರೂ ಪತ್ರಿಕೆಗಳನ್ನು ಓದಿನೇ ಕ್ಲಾಸಿಗೆ ಬರಬೇಕು. ಆ ಪತ್ರಿಕೆಗಳಲ್ಲಿ ಏನು ಬಂದಿರ್ತಾವಲ್ಲ ವಿಚಾರಗಳನ್ನು, ಅವುಗಳ ಬಗ್ಗೆ ನಿಮ್ಮ ಪ್ರಾಧ್ಯಾಪಕರದೊಂದಿಗೆ ಸಂವಹನ ಮಾಡಬೇಕು. ಯಾವ ಪತ್ರಿಕೆ ಎಷ್ಟು ಪೇಜ್ ಇದೆ, ಯಾವ ಪೇಜಲ್ಲಿ ಯಾವುದೇ ವಿಷಯವನ್ನು ನಾವು ಓದಬೇಕು, ಕ್ರೀಡೆ ಯಾವ ಪೇಜಲ್ಲಿ ಇದೆ, ಕ್ರೀಡೆ ಯಾವ ಪೇಜಲ್ಲಿ ಇರುತ್ತೆ, ಕ್ರೀಡೆ ಬಗ್ಗೆ ಮಾಹಿತಿ ಯಾವ ಪೇಜಲ್ಲಿ ಇರುತ್ತೆ, ಫಸ್ಟ್ ಪೇಜಲ್ಲಿ ಇರುತ್ತೆ, ಲಾಸ್ಟ್ ಪೇಜಲ್ಲಿ ಇರುತ್ತೆ, ಲಾಸ್ಟ್ ಪೇಜಲ್ಲಿ ಇರುತ್ತೆ. ಆಮೇಲೆ ಸಿನಿಮಾ ಸಂಬಂಧಪಟ್ಟಂತೆ ಮಾಹಿತಿನ ಯಾವ ದಿನ ಪಬ್ಲಿಷ್ ಮಾಡ್ತಾರೆ ಅದರ ವಿಚಾರಗಳು. ಇದರ ಅರ್ಥ ನೀವು ಪತ್ರಿಕೆ ವಿದ್ಯಾರ್ಥಿಗಳು ಮೊದಲು ಮಾಡ್ತಕ್ಕಂಥದ್ದು ಪ್ರತಿದಿನ ಪತ್ರಿಕೆಗಳನ್ನು ಓದಬೇಕು, ಮನನ ಮಾಡ್ಕೋಬೇಕು ಮತ್ತು ಪತ್ರಿಕಾ ಭಾಷೆಯನ್ನು ಕಲಿಬೇಕು. ಇದು ನನ್ನ ಪ್ರಥಮ ಒಂದು ನಿಮಗೆ ಸಂದೇಶ. ಎರಡನೇದಂದರೆ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ನಿರಂತರವಾಗಿ ತಿಳ್ಕೋಬೇಕು, ಕಲಿಕೆ ಅನ್ನೋದು ಇರಬೇಕು. ಇವತ್ತು ಅಪ್ಡೇಟೆಡ್ ಇರಬೇಕು, ನಾವು ಔಟ್ಡೇಟೆಡ್ ಅಲ್ಲ. ಯಾವಾಗ ಅಗತ್ಯ ಅಪ್ಡೇಟೆಡ್ ಅಂತಂದರೆ